ಭುಜ ಏನಾದರೂ ಫ್ರೋಝನ್ ಶೋಲ್ಡರ್ ಥರದ ಸಮಸ್ಯೆಗಳಿದ್ರೆ, ಗ್ಯಾಸ್ಟ್ರಿಕ್ನಿಂದಾಗಿ ಪೇನ್ ಬರ್ತಾ ಇದ್ರೆ, ಆ ಥರದ ಎಲ್ಲ ಸಮಸ್ಯೆಗಳಿಗೆ ಒಂದು ರಾಮಬಾಣ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಿದ್ದೀನಿ ಒಂದು ಈಸಿ ಪ್ರೊಸೆಸ್ಸು. ಎಲ್ಲ ವಿಡಿಯೋಗಳು ಈಸಿ ಪ್ರೊಸೆಸ್ ಕುರಿತಾಗಿ ಇರ್ತವೆ. ಯಾವ ಟಫ್ ವಿಚಾರಗಳನ್ನು ನಾನು ಕೂಡ ಇಲ್ಲಿ ಡಿಸ್ಕಸ್ ಮಾಡೋದಿಲ್ಲ. ಈಸಿ ಯೋಗ ಮೇಡ್ ಈಸಿ, ಈ ಥರದ ಹ್ಯಾಶ್ಟ್ಯಾಗ್ಗಳನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು ನನ್ನ ವೀಡಿಯೋಗಳಿಗಾಗಿ. ಸ್ನೇಹಿತರೆ, ಇದು ನಮ್ಮ ಭುಜಕ್ಕೆ ಸಂಬಂಧಪಟ್ಟಿದ್ದು ಎಕ್ಸಸೈಸು. ಭುಜವನ್ನು ಲೂಸ್ ಮಾಡೋದಂದರೆ, ಭುಜ ಏನಾದರೂ ಫ್ರೋಝನ್ ಶೋಲ್ಡರ್ ಥರದ ಸಮಸ್ಯೆಗಳಿದ್ರೆ, ಅಥವಾ ಹಿಡ್ಕೊಂಡಿದ್ರೆ, ಗ್ಯಾಸ್ಟ್ರಿಕ್ನಿಂದಾಗಿ ಪೇನ್ ಬರ್ತಾಯಿದ್ರೆ, ಆ ಥರದ ಎಲ್ಲ ಸಮಸ್ಯೆಗಳಿಗೆ ಒಂದು ರಾಮಬಾಣ. ಒಂದಲ್ಲ, ಒಂದು 4-5 ಪ್ರೊಸೆಸನ್ನು ಹೇಳ್ತೀನಿ, ಭಾಳ ಈಸಿ. ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ಕಾಮೆಂಟ್ ಹಾಕಿ ನಿಮಗೇನಾದರೂ ಅಭಿಪ್ರಾಯಗಳನ್ನು ತಿಳಿಸೋದಿದ್ರೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇಷ್ಟಪಡೋದಕ್ಕೆ ಮರಿಬೇಡಿ, ಲೈಕ್ ಮಾಡಿ. ಶೋಲ್ಡರ್ಗಳನ್ನು ಲೂಸ್ ಮಾಡೋದಕ್ಕೆ ಮೊದಲು ಏನು ಮಾಡಬೇಕು, ಫಸ್ಟ್ ಪ್ರೋಸೆಸ್ ಏನು? ಶುರು ಮಾಡೋದಕ್ಕೂ ಮೊದಲು ಭುಜವನ್ನು ಮೇಲಕ್ಕೆ ತೊಗೊಂಡೋಗೋದು, ಶ್ವಾಸವನ್ನು ಒಳಗಡೆ ಇಳ್ಕೊಳ್ಳೋದು, ಭುಜವನ್ನು ಕೆಳಗಡೆ ತೊಗೊಂಡೋಗೋದು, ಶ್ವಾಸವನ್ನು ಹೊರಗಡೆ ಬಿಡೋದು. ಕೈಗಳು ನೇರವಾಗಿರ್ತವೆ, ಯಾವುದೇ ಫೋಲ್ಡ್ ಮಾಡೋದಿಲ್ಲ. ಉಸಿರನ್ನು ಮೇಲ್ಗಡೆ ತೊಗೊಂಡು ಕೆಳಗಡೆ ಬಿಡೋದ್ರಿಂದ ಉಸಿರಾಟಕ್ಕೂ ಕೂಡ ಭಾಳ ಒಳ್ಳೆ ವ್ಯಾಯಾಮ. ಅಂದರೆ ಮೂಗು ಕಟ್ಟೋದು, ಶ್ವಾಸಕೋಶದ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು, ಅಲರ್ಜಿಗಳು, ಕಿರಿಕಿರಿ, ಮೂಗು ತುರ್ಕಿ ಆಗೋದು, ಮುಖ ತುರ್ಕಿ ಆಗೋದು, ಹೆಡ್ ಕೋಲ್ಡು, ಈ ಥರದ ಸಮಸ್ಯೆಗಳಿಗೂ ಕೂಡ ಇದು ಪರಿಹಾರನ ಒದಗಿಸುತ್ತೆ. ನೀವೊಂದು 100-200 ಸಲ ಮಾಡಿದಾಗ ಸರಿಯಾದ ಶ್ವಾಸೋಚ್ಛ್ವಾಸದ ಜೊತೆಯಲ್ಲಿ. ಇನಿಷಿಯಲಿ ನಿಧಾನವಾಗಿ ಶುರು ಮಾಡಬೇಕು. ಈ ಥರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೇಲಕ್ಕೆ ಎತ್ತಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಸಿರನ್ನು ದೀರ್ಘವಾಗಿ ಒಳಗಡೆ ಎಳ್ಕೋಬೇಕು. ಕೆಳಗಡೆ ಬಿಡ್ತೀರಾ, ಉಸಿರನ್ನು ಹೊರಗಡೆ ಬಿಡ್ತೀರಾ. ಭುಜವನ್ನು ಲೂಸ್ ಮಾಡೋದಕ್ಕೆ ಭಾಳ ಒಳ್ಳೆ ವ್ಯಾಯಾಮ ಇದು. ಇಲ್ಲಿ ಹಿಡ್ಕೊಂಡಿರೋ ಥರ ಭಾವನೆ ಇದ್ದರೆ, ಸ್ವಲ್ಪ ಮಟ್ಟಿನ ಇರಿಟೇಷನ್ ಇದ್ದರೆ, ಅಥವಾ ತುಂಬ ಹೊತ್ತು ಮೌಸನ್ನು ಯೂಸ್ ಮಾಡಿ, ಕೀಬೋರ್ಡನ್ನು ಯೂಸ್ ಮಾಡಿ, ಅಥವಾ ಏನಾದರೂ ಕಟರು, ಮೆಟಲ್ ಕಟರು, ಆ ಥರದ ವಸ್ತುಗಳನ್ನು ನೀವು ಯೂಸ್ ಮಾಡೋರಾಗಿದ್ದರೆ, ವೆಲ್ಡಿಂಗ್ ಮಾಡೋರು, ಕೈಗಳನ್ನು ಹೋಲ್ಡ್ ಮಾಡೋ ಅವಶ್ಯಕತೆ ತುಂಬ ಇರುವಂಥವ್ರು, ಡ್ರಿಲ್ ಮಾಡೋರು, ಈ ಥರದ ಎಲ್ಲ ವ್ಯಕ್ತಿಗಳಿಗೆ ಭಾಳ ಒಳ್ಳೆ ವ್ಯಾಯಾಮವನ್ನು ಇದು ಒದಗಿಸುತ್ತೆ. ಮುಖ್ಯವಾಗಿ ಕೈಗಳ ಕಂಟ್ರೋಲ್ ಇಲ್ಲಿರುತ್ತೆ. ಮುಖ್ಯವಾದ ಕಂಟ್ರೋಲ್ ಇರೋದು ಇಲ್ಲಿ, ಎರಡು ಕೈಗಳಿಗೂ, ಭುಜಗಳಲ್ಲಿರುತ್ತೆ. ಯಾಕೆಂದರೆ ಭುಜ ಮತ್ತು ದೇಹದ ಜಾಯಿಂಟು, ದೇಹದ ಜೊತೆ ಭುಜವನ್ನು ಜಾಯಿಂಟ್ ಮಾಡುವಂಥ ಒಂದು ಕೀಲಿರುತ್ತೆ. ಆ ಕೀಲು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವು ಮೇಲಕ್ಕೆ ಕೆಳಗಡೆ ಮಾಡಿದಾಗ ಒಂಚೂರು ಲುಬ್ರಿಕೇಷನ್ ತುಂಬ ಚೆನ್ನಾಗಾಗುತ್ತೆ. ಅಲ್ಲಿ ಅಂದರೆ ಆಯಿಲ್ ಏನಾದರೂ ಇದ್ದರೆ ದೇಹದ್ದು, ಅದು ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಚೆನ್ನಾಗಿ ಕೆಲಸ ಆಗೋ ಥರ ಆಗುತ್ತೆ, ಸ್ವಲ್ಪ ಸಡಿಲಾಗುತ್ತೆ. ಇದು ಒಂದನೇ ವ್ಯಾಯಾಮ. ಎರಡನೇ ವ್ಯಾಯಾಮ ಸ್ವಲ್ಪ ಎಡಕ್ಕೂ ಬಲಕ್ಕೂ ಭುಜವನ್ನು ಆಡಿಸುವಂಥದ್ದು. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಕೈಗಳನ್ನು ಇಂಟರ್ಲಾಕ್ ಮಾಡ್ಕೋಬೇಕು, ಈ ಥರ ಹಿಡ್ಕೋಬೇಕು. ಇಂಟರ್ಲಾಕ್ ಮಾಡೋದಕ್ಕೆ ಏನಾದರೂ ಪ್ರಾಬ್ಲಮ್ ಇದೆ ಅಂತಾದರೆ, ಇದು ಸಮಸ್ಯೆ ನಿಮಗೆ ಅಂತಾದರೆ, ಜಸ್ಟ್ ಹೋಲ್ಡ್ ಮಾಡ್ಕೊಳ್ಳಿ. ಈ ಥರ ಹಿಮ್ಮುಖ ಆಗದೇ ಇದ್ದರೆ ಮುಮ್ಮುಖವಾಗಿ ಹೋಲ್ಡ್ ಮಾಡ್ಕೊಳ್ಳಿ. ಎಡಕ್ಕೂ ಬಲಕ್ಕೂ ಆಡಿಸುವಂಥದ್ದು. ಒಂದು ವಿಶೇಷವಾದ ಆ್ಯಂಗಲಲ್ಲಿ ಕೈಯನ್ನು ಲಿಫ್ಟ್ ಮಾಡಿ ಹಿಡ್ಕೋತೀರಾ, ಎಡಕ್ಕೂ ಬಲಕ್ಕೂ ಆಡಿಸ್ತೀರಾ. ಸೆಂಟ್ರಲ್ಲಿ ಉಸಿರು ಒಳಗಡೆ ಎಳ್ಕೋತೀರಾ, ಬಲಕ್ಕೆ ಹೋದಾಗ ಉಸಿರನ್ನು ಹೊರಗಡೆ ಬಿಡ್ತೀರಾ. ಸೆಂಟ್ರಲ್ಲಿ ಪುನಃ ಉಸಿರನ್ನು ಒಳಗಡೆ ಎಳ್ಕೋತೀರಾ, ಎಡಕ್ಕೆ ಹೋದಾಗ ಪುನಃ ಉಸಿರನ್ನು ಹೊರಗಡೆ ಬಿಡ್ತೀರಾ. ದೇಹದ ಬೇರೆ ಯಾವ ಭಾಗಗಳು ಕೂಡ ಮೂವ್ ಆಗೋದಿಲ್ಲ, ಸ್ಟೇಬಲ್ ಆಗಿರುತ್ತೆ ದೇಹ. ಕೇವಲ ಭುಜ ಮಾತ್ರ ಎಡಕ್ಕೂ ಬಲಕ್ಕೂ ಆಗುತ್ತೆ. ಒಂಚೂರು ಅನೀಸಿನೆಸ್ ಕಾಡ್ಬೋದು. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಮತ್ತೆ ಲಿಫ್ಟ್ ಅಪ್ ಆ್ಯಂಡ್ ಡೌನನ್ನು ಮಾಡಬೇಕು. ಮೇಲ್ಗಡೆ ಲಿಫ್ಟ್ ಮಾಡುವಾಗ ಶ್ವಾಸವನ್ನು ಒಳಗಡೆ ಎಳ್ಕೊತೀರಾ, ಕೆಳಗಡೆ ಬಿಡುವಾಗ ಶ್ವಾಸವನ್ನು ಹೊರಗಡೆ ಬಿಡ್ತೀರಾ. ಆಮೇಲೆ ಮತ್ತೊಂದು ಪ್ರೋಸೆಸ್ ಇದೆ. ಉಸಿರನ್ನು ಹೊರಗಡೆ ಬಿಡ್ತಾ ಎಡಕ್ಕೆ ಟರ್ನ್ ಮಾಡ್ತೀರಾ, ಬಲಕ್ಕೆ ಟರ್ನ್ ಮಾಡ್ತೀರಾ ದೇಹವನ್ನು. ಕೈಗಳು ಈ ಥರ ಆ್ಯಂಗಲಲ್ಲಿ ಹಿಡ್ಕೊಳ್ತೀರಾ ಕೈಗಳನ್ನು. ದೇಹವನ್ನು ಕಂಪ್ಲೀಟಾಗಿ ಟರ್ನ್ ಮಾಡೋದು 90 ಡಿಗ್ರಿ. ಸೊಂಟಕ್ಕೂ ಕೂಡ ಎಕ್ಸಸೈಸನ್ನು ಕೊಡುತ್ತೆ, ಚೆಸ್ಟಿಗೂ ಕೂಡ ಎಕ್ಸಸೈಸನ್ನು ಕೊಡುತ್ತೆ. ಹಾಗೆ ಭುಜ ಕೂಡ ಲೆಫ್ಟ್ಗೂ ರೈಟ್ಗೂ ಟರ್ನ್ ಆಗುತ್ತೆ. ಅಂದರೆ ಅಲ್ಲೂ ಕೂಡ ತುಂಬ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಭುಜಗಳು ಕೂಡ ಲೂಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅರ್ಥ. ಆಮೇಲೆ ಏನು ಮಾಡ್ಬೋದು ಅಂದರೆ, ಕೈಗಳನ್ನು ಲಿಫ್ಟ್ ಮಾಡೋದು, ಕೆಳಗಡೆ ಬಿಡೋದು.
ಉಸಿರು ಒಳಕ್ಕೆ, ಉಸಿರು ಹೊರಕ್ಕೆ. ಇಲ್ಲಿ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ಹಿಡ್ಕೊಂಡಿರ್ತೀರಾ, ಅಥವಾ ಈ ಥರನೂ ಹಿಡ್ಕೋಬೋದು, ಏನು ತೊಂದರೆ ಇಲ್ಲ. ಭುಜಗಳನ್ನು ರಿಲ್ಯಾಕ್ಸ್ ಮಾಡೋದಕ್ಕೆ ತುಂಬ ಒಳ್ಳೆ ಮೆಥಡ್ ಆಗುತ್ತೆ ಇದು. ಇನ್ನೊಂದು, ಹಿಂದ್ಗಡೆ ಕೈಗಳನ್ನು ಕಟ್ಕೊಳ್ಳೋದು. ಸ್ವಲ್ಪ ಹಿಂದಕ್ಕೂ ಮುಂದಕ್ಕೂ ಮೂವ್ ಮಾಡ್ತೀರಾ. ಕೈಗಳನ್ನ ಹಿಂದಕ್ಕೆ ಕಟ್ಕೊಂಡು ಹಿಂದಕ್ಕೂ ಮುಂದಕ್ಕೂ ಮೂವ್ ಮಾಡುವಂಥದ್ದು. ಬೆನ್ನಿಗೆ ಕೈಗಳು ವಾಪಸ್ ಬರುವಾಗ ಉಸಿರು ಹೊರಗಡೆ ಹೋಗುತ್ತೆ. ಹಿಂದ್ಗಡೆ ಸ್ಟ್ರೆಚ್ ಮಾಡಿದಾಗ ಉಸಿರನ್ನು ಒಳಗಡೆ ಎಳ್ಕೊತೀರಾ. ಬೆನ್ನಿಗೆ ಬಂದು ಟಚ್ ಮಾಡಿದಾಗ ಉಸಿರನ್ನು ಹೊರಗಡೆ ಬಿಡ್ತೀರಾ. ಈ ಥರ ಮಾಡುವಂಥ ಎಕ್ಸಸೈಸ್ ಇದು. ಮತ್ತೊಂದು ಎಕ್ಸಸೈಸ್ ಇದೆ, ಇದು ಅಷ್ಟೇ. ಮೇಲ್ಗಡೆ ಲಿಫ್ಟ್ ಮಾಡಿದಾಗ ಉಸಿರನ್ನು ಒಳಗಡೆ ಎಳ್ಕೊತೀರಾ. ಕೆಳಗಡೆ ಬಂದು ಹೊಟ್ಟೆಗೆ ಅಪ್ಪಳಿಸಾಕತ್ತೆ. ಹೊಟ್ಟೆ ಮೇಲ್ಭಾಗಕ್ಕೆ ಕೈಗಳು ಅಪ್ಪಳಿಸ್ತವೆ. ಆಗ ಉಸಿರನ್ನು ಹೊರಗಡೆ ಬಿಡುವಂಥದ್ದು. ಮತ್ತೊಂದು ರೊಟೇಷನ್. ಕೈಗಳನ್ನು ಲಿಫ್ಟ್ ಮಾಡೋದು, ಭುಜವನ್ನು ರೊಟೇಟ್ ಮಾಡೋದು. ಕೈಗಳನ್ನು ಕೂಡ ಮೇಲಕ್ಕೂ ಕೆಳಕ್ಕೂ ಮಾಡ್ತೀರಾ, ಭುಜ ರೊಟೇಟ್ ಆಗ್ತಾ ಇರುತ್ತೆ. ಈ ಪ್ರೋಸೆಸ್ಸಲ್ಲಿ 2 ಸರ್ಕಲ್ಗಳು ಫಾರ್ಮ್ ಆಗ್ತವೆ. ಇದನ್ನೇ ವಿರುದ್ಧ ದಿಕ್ಕಲ್ಲಿ ಕೂಡ ಮಾಡ್ತೀರಾ. ಕೆಳಗಿನಿಂದ ಮೇಲಕ್ಕೆ ಮತ್ತೆ ಕೆಳಗಡೆ ಬರುತ್ತೆ. 5 ಸಲ ಮಾಡಿ ಎಕ್ಸಸೈಸನ್ನು ಎಂಡ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.